ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಇವತ್ತಿನ ಎಪಿಸೋಡಲ್ಲಿ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನೋಡಿ, ಏನಾಗಿತ್ತು ಅಂದರೆ ಕೆಲವು ತಿಂಗಳುಗಳ ಹಿಂದೆ ಒಬ್ಬ F&O ಟ್ರೇಡರ್ ಏನು ಮಾಡ್ತಾರೆ ಅಂದರೆ ಅವರ ಅಕೌಂಟಿಗೆ, ಡಿಮ್ಯಾಟ್ ಅಕೌಂಟಿಗೆ ಸುಮಾರು ಬರೋಬ್ಬರಿ 40 ಕೋಟಿ ರೂಪಾಯಿಗಳ ಹಣ ಬಂದು ಬೀಳುತ್ತೆ. ಅವರು ತಕ್ಷಣ ಅದನ್ನು ಏನು ಮಾಡ್ತಾರೆ ಅಂದರೆ ಗಾಬರಿ ಆಗಲ್ಲ. ಆದರೆ ಏನಾಗಿ ಓಯ್ಯೋ ಇಷ್ಟೊಂದು ದುಡ್ಡು ಬಂತಲ್ಲ, ಇದನ್ನು ಅವರು ಏನು ಮಾಡ್ತಾರೆ ಟ್ರೇಡ್ ಮಾಡಿ ಸುಮಾರು 1,75,00,000 ಪ್ರಾಫಿಟನ್ನು ಅರ್ನ್ ಮಾಡ್ತಾರೆ. ಆದರೆ ಏನಾಗುತ್ತೆ ನಂತರ ಅದು ದೊಡ್ಡ ಒಂದು ಕೋರ್ಟ್ ಕೇಸ್ ಆಗುತ್ತೆ. ಬಟ್ ಬಾಂಬೆ ಹೈಕೋರ್ಟ್ನಲ್ಲಿ ಆ ಕೇಸ್ನಲ್ಲಿ ಅಂತಿಮವಾಗಿ ಕೋರ್ಟ್ ಈ ಟ್ರೇಡರ್ ಪರವಾಗಿ ತೀರ್ಪನ್ನು ಕೊಡುತ್ತೆ. ಅಷ್ಟು ಪ್ರಾಫಿಟನ್ನು ಅವರಿಗೆ ಕೊಡಬೇಕು ಅಂತ ಅದು ಆರ್ಡ್ರನ್ನು ಮಾಡುತ್ತೆ. ಈ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಬಗ್ಗೆ ಇದು ಏನು, ಯಾವ ರೀತಿ ಈ ಕೇಸ್ ಮುಂದುವರಿಯಿತು ಮತ್ತು ಇದರ ಅಂತಿಮವಾಗಿ ಈ ಟ್ರೇಡರ್ ಹೇಗೆ ಗೆದ್ಬಿಟ್ರು ಅನ್ನೋದ್ರ ಬಗ್ಗೆ ಇವತ್ತಿನ ವಿಶೇಷ ಎಪಿಸೋಡ್ ನಾವು ಸಾಕಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇದಕ್ಕಾಗಿ ನಮ್ಮ ಜೊತೆ ಇವತ್ತು ಅಶೋಕ್ ದೇವಾನಾಂಪ್ರಿ ಅವರು, ಕೌಟಿಲ್ಯ ಕ್ಯಾಪಿಟಲ್ನ ಸ್ಥಾಪಕರಾದ ಅಶೋಕ್ ದೇವಾನಾಂಪ್ರಿ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ಬರಮಾಡ್ಕೊಳ್ಳೋಣ. ನಮಸ್ಕಾರ ಅಶೋಕ್ ಸರ್. ಸೊ ಅಂದಹಾಗೆ ಇವತ್ತಿನ ಸ್ಟೋರಿ ಬಹಳ ಇಂಟ್ರೆಸ್ಟಿಂಗ್ ಇದೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನೀವೇ ಹೇಳ್ತಾ ಇದ್ರು ಒಂದು ಕೇಸಲ್ಲಿ ಈ ರೀತಿ ಆಯಿತು, 40 crore ಬಂತು, ಆವಾಗ ಅವರು ಪ್ರಾಫಿಟ್ ಇದು ಮಾಡಿ ಕೋರ್ಟ್ ಕೇಸ್ ಕೂಡ ಆಯಿತು, ಕಡೆಗೆ ಅವರು ವಿನ್ ಆದರು ಅಂತ. ಹೌದು, ಇದು ಏನಿದು ಸ್ಟೋರಿ ಅಂತ ಹೇಳ್ತೀರಾ ಅಂತ. ಈತ ಒಬ್ಬ ಟ್ರೇಡರು, ಮಹಾರಾಷ್ಟ್ರ ಬೇಸ್ಡ್ ಟ್ರೇಡರು, ನಾರ್ಮಲ್ ರಿಟೇಲ್ ಟ್ರೇಡರ್. ಓಕೆ. ಒಂದಿನ ಏನಾಯಿತು, ಟ್ರೇಡಿಂಗ್ ಟರ್ಮಿನಲ್ಗೆ ಲಾಗಿನ್ ಮಾಡಿದ್ದಾನೆ. ಓಕೆ. ಲಾಗಿನ್ ಮಾಡಿದ್ಮೇಲೆ ಮಾರ್ಜಿನ್ ಚೆಕ್ ಮಾಡಿದ್ದಾನೆ ಟ್ರೇಡಿಂಗ್ ಮಾಡೋದಕ್ಕೆ. ಸೊ ಒಂದು ದೊಡ್ಡ ಮೊತ್ತದ ನಂಬರ್ ಕಾಣಿಸಿದೆ. 40 ಕೋಟಿ ಅಂದರೆ ಇಟ್ಸ್ ಮಲ್ಟಿಪಲ್ ನಂಬರ್ಸ್ ಅಲ್ಲ, ಆಲ್ಮೋಸ್ಟ್ 8-10 ಡಿಜಿಟ್ ನಂಬರ್ ಅದು. ಹೌದು ಸರ್, ಹೌದು. ಸೊ ಆತನಿಗೆ ನಂಬಕ್ಕಾಗಲಿಲ್ಲ, ಏನು ಇಷ್ಟೊಂದು ತೋರಿಸ್ತಿದೆ, ಟೆಸ್ಟ್ ಮಾಡೋಣ ಅಂತ ಒಂದು ಟ್ರೇಡ್ ಹಾಕ್ತಾನೆ. ಆ ಟ್ರೇಡಲ್ಲಿ ಒಂದು 50 ಲಕ್ಷ ಲಾಸ್ ಆಗಿಬಿಡುತ್ತೆ. ಲಾಸ್. ಸೊ MTM ತೋರಿಸ್ತಾ ಇದೆ, ಆರ್ಡರ್ ಎಕ್ಸಿಕ್ಯೂಟ್ ಆಗಿಬಿಟ್ಟಿದೆ, ಇಲ್ಲಿ 50 ಲಕ್ಷ ಲಾಸ್ ಆಗಿಬಿಟ್ಟಿದೆ. ಅವನಿಗೆ ಸ್ವಲ್ಪ ಟೆನ್ಷನ್ನು, ಏನು ಹಿಂಗಾಯ್ತಲ್ಲ ಅಂತ. ಸೊ ಅಂದರೆ ಮಾರ್ಜಿನ್ ಇದೆ, ಕಾಣಿಸ್ತಾ ಇರೋದು ನಿಜ. ಸೊ ನೆಕ್ಸ್ಟ್ ಏನು ಮಾಡ್ತಾನೆ, ಆಫ್ಟರ್ ಸಮ್ ಟೈಮ್ ಇನ್ನೊಂದು ಅಡಿಷನಲ್ ಆರ್ಡರ್ ಹಾಕ್ತಾನೆ. ಆ ಆರ್ಡ್ರಲ್ಲಿ ಸುಮಾರು ಒಂದು 2-2.25 ಕೋಟಿ ರೂಪಾಯಿ ಪ್ರಾಫಿಟ್ ಬರುತ್ತೆ, ಲಾಭ ಬರುತ್ತೆ. 40 ಕೋಟಿ ಅಲ್ವಾ, ಆ್ಯಂಡ್ ಇಟ್ಸ್ ಅನ್ ಆಪ್ಷನ್. ಓಕೆ. ಸೊ ನಂತರ ಸ್ಕ್ವೇರ್ ಆಫ್ ಮಾಡ್ತಾನೆ. ಎಫೆಕ್ಟಿವ್ ಟೋಟಲ್ ಪ್ರಾಫಿಟ್ 1,75,00,000 ರೂಪಾಯಿ ಇರುತ್ತೆ. ಸೊ ನೆಕ್ಸ್ಟ್ ಡೇ ಏನಾಗುತ್ತೆ, ಕೋಟಕ್ ಸೆಕ್ಯೂರಿಟೀಸ್ ಕಂಪನಿಯ ಸರ್ವರಲ್ಲಿ ಕೆಲವೇನೋ ಚಾಲೆಂಜಸ್ ಇತ್ತು. ಹಿಂದೆ ಡಿಮ್ಯಾಟ್ಗಳಲ್ಲಿ ಪೀಕ್ ಮಾರ್ಜಿನ್, ಓಕೆ, ಆ್ಯಂಡ್ ಇನಿಷಿಯಲ್ ಮಾರ್ಜಿನ್ ಅಂತ 2 ಮಾರ್ಜಿನ್ ರೂಲ್ಸ್ ಇರಲಿಲ್ಲ ಮುಂಚೆ. ಅವಾಗೆಲ್ಲ ಡಿಸ್ಕ್ರಿಷನರಿ ಅಲೋಕೇಶನ್ ಕಾನ್ಸೆಪ್ಟ್ ಇತ್ತು. ಡಿಸ್ಕ್ರಿಷನರಿ ಅಲೋಕೇಶನ್ ಅಂದರೆ ಕೆಲವು ಬ್ರೋಕರ್ಗಳು ಕೆಲವು ಟ್ರೇಡರ್ಸ್ಗಳಿಗೆ ಎಕ್ಸ್ಟ್ರಾ ಫಂಡು ಅಲೋಕೇಟ್ ಮಾಡುವಂಥ ಒಂದು ಅವಕಾಶ, ಸನ್ನಿವೇಶ ಇತ್ತು. ಅವತ್ತೇನೋ ಒಂದು ಗ್ಲಿಚ್ ಆಗಿ ಬೈ ಮಿಸ್ಟೇಕ್ ಅವನ ಅಕೌಂಟಿಗೆ 40 ಕೋಟಿ ಡಿಸ್ಪ್ಲೇ ಬಂದ್ಬಿಟ್ಟು, ಬೈ ಮಿಸ್ಟೇಕ್ ಆಗಿ ಅವನು ಆ 20 ನಿಮಿಷದ ಟೈಮಲ್ಲಿ ಈ 2 ಟ್ರೇಡ್ ಹಾಕಿ 1.25 ಕೋಟಿ ಪ್ರಾಫಿಟ್ ಮಾಡಿಬಿಟ್ಟ. ನಂತರ ಅವನು ಕೋಟಕ್ ಸೆಕ್ಯೂರಿಟೀಸ್ಗೆ ನನಗೆ ಈ ಪ್ರಾಫಿಟ್ ಪೇಔಟ್ ಕೊಡಿ ಅಂತ ಕೇಳಿದ್ರು. ಕೋಟಕ್ ಅವರು, ನಿನ್ನ ದುಡ್ಡಲ್ಲಿ ಟ್ರೇಡ್ ಮಾಡಿಲ್ಲ, ನೀನು ಟ್ರೇಡ್ ಮಾಡಿರೋದು ನಮ್ಮ ದುಡ್ಡಲ್ಲಿ, ಓಕೆ, ಹಾಗಾಗಿ ಈ ಹಣ ಕಂಪನಿಗೆ ಸೇರಿದ್ದು, ನಿನಗೆ ನಾವು ಅಲೋಕೇಟ್ ಮಾಡಿದ ಮಾರ್ಜಿನ್ನು ಬೈ ಆಕ್ಸಿಡೆಂಟು, ಆ ಹಣ ನಿಂದಲ್ವೇ ಅಲ್ಲ, ಹಾಗಾಗಿ ಈ ಪ್ರಾಫಿಟ್ ನಾವು ನಿನಗೆ ಕೊಡಲ್ಲ ಅಂತ ಅವರು ಡಿಕ್ಲೇರ್ ಮಾಡಿದ್ರು. ಓಹೋ. ಅವನು, ನಾನು ಒಪ್ಪಲ್ಲ, ನಾನು ಟ್ರೇಡ್ ಮಾಡಿದ್ದಕ್ಕೆ ಪ್ರಾಫಿಟ್ ಬಂದಿದ್ದು, ಹಾಗಾಗಿ ನನಗೆ ಹಣ ಬೇಕೇ ಬೇಕು ಅಂತ ಅವನು ಕೋರ್ಟ್ನ ಮೆಟ್ಲತ್ತಾನೆ. ಕೊನೆಗೆ ಈ ಕೇಸು ಬಾಂಬೆ ಹೈಕೋರ್ಟ್ ಲೆವೆಲ್ವರೆಗೂ ಹೋಗುತ್ತೆ. ಹೈಕೋರ್ಟಲ್ಲಿ ಏನು ಕೇಳ್ತಾರೆ ಅಂದರೆ ಅವ್ರ ಜಡ್ಜು, ಯಾವುದೇ ಕಾರಣದಿಂದ ಈ ವ್ಯಕ್ತಿ ಕೋಟಕ್ ಸರ್ವರ್ಗೆ ಫ್ರಾಡ್ ಆಗೋ ಅಥವಾ ಮೋಸದಿಂದನೋ ಅಥವಾ ಹ್ಯಾಕಿಂಗ್ ಮಾಡೋದ್ರಿಂದ ಎಂಟ್ರಾದ್ನ ಇಲ್ಲ, ಅವನಿಗೆ ಮಾರ್ಜಿನ್ ಕೊಡೋ ಕಾನೂನಿತ್ತ ಇಲ್ಲ. ಮಾರ್ಜಿನ್ ಕೊಟ್ಟವರು ನೀವು ಕಂಪನಿ, ಅವನೇನು ನಿಮ್ಮ ಹತ್ರ ಬಂದು ಮಾರ್ಜಿನ್ ಕೇಳಿಲ್ಲ, ನೀವು ಮಾರ್ಜಿನ್ ಕೊಟ್ರಿ, ಅವನು ಕಾಣಿಸ್ತು, ಆ 20 ನಿಮಿಷದಲ್ಲಿ ಆ ಅವಕಾಶನ ಅವ್ನು ಬಳಸ್ಕೊಂಡ, ಪ್ರಾಫಿಟ್ ಮಾಡ್ದ, ಹಾಗಾಗಿ ನೀವು ಅವನಿಗೆ ಹಣ ಕೊಡಿ ಅಂತ ಕರೆಕ್ಟ್ ಡಿಫೆನ್ಸ್ ಲಾಯರ್ ಒಂದು ಪ್ರಪೋಸಲ್. ಅದಕ್ಕೆ ಇವ್ರ ಲಾಯರ್ ಏನು ಹೇಳ್ತಾ ಇದ್ದಾರೆ, ಸಾರಿ ಅವರ ಪಬ್ಲಿಕ್ ಪ್ರಾಸಿಕ್ಯೂಟರ್ದು ಪ್ರಪೋಸಲ್ಲು, ಇವರು ಡಿಫೆನ್ಸ್ ಲಾಯರ್ ಏನು ಹೇಳಿದ್ರು ಅಂದರೆ, ಬಟ್ ಆ ಹಣ ನಮ್ಮ ಹಣದಲ್ಲಿ ಮಾಡಿದ್ದು, ಹಾಗಾಗಿ ನಮ್ಗೆ ಕೊಡಬೇಕು. ಸೊ ಅವರು ಡಿಫೆನ್ಸ್ ಲಾಯರ್ ಏನು ಹೇಳ್ತಾರೆ ಅಂದರೆ, ನೋಡಿ, ಟ್ರೇಡಿಂಗ್ ಅಂದರೆ ಆ ಟ್ರೇಡಿಂಗ್ಗೆ ಸ್ಕಿಲ್ ಇರಬೇಕು, ರಿಸ್ಕ್ ಮ್ಯಾನೇಜ್ಮೆಂಟ್, ಮನಿ ಮ್ಯಾನೇಜ್ಮೆಂಟ್, ಅದೆಲ್ಲ ಅವ್ನು ಫಾಲೋ ಮಾಡಿದ್ದಾನೆ, ಅವ್ನು ಟ್ಯಾಲೆಂಟ್ ಬಳಸಿದ್ದಾನೆ, ಅವ್ನು ಟ್ಯಾಲೆಂಟ್ ಬಳಸ್ಕೊಂಡು ಅವ್ನು ದುಡ್ಡು ಮಾಡಿದ್ದಾನೆ. ಅಲ್ಲಿ ದುಡ್ಡು ಹಾಕಿದ್ದು ನಿಮ್ಮ ಸಮಸ್ಯೆ, ಕರೆಕ್ಟ್. ನಿಮ್ಮಲ್ಲಿ ಟೆಕ್ನಿಕಲ್ ಗ್ಲಿಚ್ ಇದ್ದಿದೆ, ನೀವು ಅವನಿಗೆ ದುಡ್ಡು ಕೊಟ್ರಿ, ಅವನೇ ನಿಮ್ಮನ್ನು ಕೇಳಿಲ್ಲ ಅಥವಾ ನಿಮ್ಮನ್ನೇನು ಹ್ಯಾಕ್ ಮಾಡಿಲ್ಲ, ಲೀಗಲಿ ಈಸ್ ಕರೆಕ್ಟ್. ಅವನ ಅಕೌಂಟಲ್ಲಿ ಹಣ ಬಂದಿದೆ, ಅದೊಂದು ಸದಾವಕಾಶ, ಯಾರಿಗೂ ಸಿಗದೆ ಇರೋ ಒಂದು ಸದಾವಕಾಶ. ಅವನೊಬ್ಬ ಅದೃಷ್ಟವಂತ, ಅವನ ಅಕೌಂಟಲ್ಲಿ ದುಡ್ಡು ಬಿತ್ತು,
ಅದನ್ನು ಪಾಸಿಟಿವ್ ಆಗಿ ಬಳಸ್ಕೊಂಡ ಪ್ರಾಫಿಟ್ ಮಾಡ್ದ. ಆ ಪ್ರಾಫಿಟ್ ಅವನಿಗೆ ಸೇರಲೇಬೇಕು ಅಂತ ಕೊನೆಗೆ ಬಾಂಬೆ ಹೈಕೋರ್ಟ್ ಆರ್ಡರ್ಸ್ ಪಾಸ್ ಮಾಡ್ತು. ಕೋಟಕ್ ಸೆಕ್ಯೂರಿಟೀಸ್ಗೆ ಅವನಿಗೆ 1.25 ಕೋಟಿ ಹಣ ಕೊಡಲೇಬೇಕು ಅಂತ ಕೊಟ್ಟರು. ಅವನ ಹೆಸರು ಗಜಾನನ್ ರಾಜಗುರು ಅಂತ ಅವನ ಹೆಸರು. ಸೊ ಇದೊಂಥರ ಡೇವಿಡ್ ಆ್ಯಂಡ್ ಗೋಲಿಯತ್ ಸ್ಟೋರಿ ಥರ. ಸೊ ಒಬ್ಬ ಆರ್ಡಿನರಿ ಕಾಮನ್ ಮ್ಯಾನ್, ಒಬ್ಬ ಆಮ್ ಆದ್ಮಿ, ಒಬ್ಬ ಸಾಮಾನ್ಯ ಪ್ರಜೆ ಒಂದು ಸೆಕ್ಯೂರಿಟಿ ಸಂಸ್ಥೆ ಮೇಲೆ ಒಂದು ಹೋರಾಟ ಮಾಡಿ ತನ್ನ ಹಕ್ಕನ್ನು ಪಡ್ಕೊಂಡ ಒಂದು ಯಶೋಗಾಥೆ ಇದು. ನಿಜವಾಗಿ ಬಹಳ ಬ್ಯೂಟಿಫುಲ್ ಅಂತಲೇ ಹೇಳ್ಬೋದು. ಒಬ್ಬ ಕಾಮನ್ ಮ್ಯಾನ್ ಕೂಡ ಇಷ್ಟು ದೊಡ್ಡ ಸಂಸ್ಥೆ ವಿರುದ್ಧ ಹೈಕೋರ್ಟ್ವರೆಗೆ ಹೋಗಿ ಅಲ್ಲಿ ವಿನ್ ಆಗುವಂಥದ್ದು ಕೇಸನ್ನು ಮತ್ತು ಅವನ ಪ್ರಾಫಿಟನ್ನು ಉಳಿಸ್ಕೊಳ್ಳುವಂಥದ್ದು ನಿಜವಾಗಿ ಬಹಳ ಇನ್ಸ್ಪೈರಿಂಗ್ ಅಂತಲೇ ಹೇಳ್ಬೋದು. ಅಂದರೆ ಅವನ ಅದೃಷ್ಟವಂತನೇ ನಾನು ಹೇಳ್ತೀನಿ. ಅವನ ಪ್ರಾಫಿಟ್ ಕೂಡ ನನ್ನ ಪ್ರಕಾರ ಆಕ್ಸಿಡೆಂಟೇ. ಅವನಿಗೆ ಬಂದ ಪ್ರಾಫಿಟ್ ಕೂಡ ನಾನು ಅದು ಸ್ಟ್ರಾಟಜಿ ಅಂತ ಹೇಳಕ್ಕೆ ಒಪ್ಪೋದೇ ಇಲ್ಲ. ಯಾಕಂದರೆ ಒಂದು 10 ಲಕ್ಷ ರೂಪಾಯಿ ಟ್ರೇಡ್ ಮಾಡೋ ಒಬ್ಬ ಟ್ರೇಡರ್ಗೆ ಸಡನ್ನಾಗಿ ನೀವು 40 ಕೋಟಿ ಕೊಟ್ಟರೆ ಅವನ ಹತ್ರ ಸ್ಟ್ರಾಟಜಿ ಇರೋದು ನಾನು ನಂಬೋದೇ ಇಲ್ಲ. ಡೆಫಿನೆಟ್ಲಿ ಅವನ ಹತ್ರ ಸ್ಟ್ರಾಟಜಿ ಇರಲಿಲ್ಲ. ಇಟ್ ವಾಸ್ ಅನ್ ಆಕ್ಸಿಡೆಂಟ್. ಸೊ ಒಂದು ಹುಂಬಧೈರ್ಯದಿಂದ ಮಾಡಿದ್ರೆ ಅವರು ಒಂದು ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅಷ್ಟೇ. ಅಲ್ಲ, ಇನ್ ಕೇಸ್ ಅಂದ್ರೆ ಲಾಸ್ ಆಗಿದ್ರೆ ಏನಾಗ್ತಿತ್ತು? ಅವಾಗಲೂ ಅವನನ್ನೇನು ಮಾಡೋಕ್ಕಾಗ್ತಾ ಇರಲಿಲ್ಲ. ಹೌದಾ? ಯಾಕಂದರೆ ಹಣ ಕೊಟ್ಟು ನಿಮ್ಮ ತಪ್ಪು, ಕೋತಿ ಕೈಲಿ ಮಾಣಿಕೆ ಯಾಕೆ ಕೊಟ್ರಿ ಅಂತ ಕೋರ್ಟ್ ಕೇಳುತ್ತೆ. ನೀವು ಮಾರ್ಜಿನ್ ಕೊಟ್ಟಿದ್ದಕ್ಕೆ ತಾನೇ ಆ ತಪ್ಪು ಮಾಡಿದ್ದು, ನಿಮ್ಮ ತಪ್ಪು. ಸೊ ಲಾಸ್ ಆಗಿದ್ರು ಏನೂ ಆಗ್ತಾ ಇರಲಿಲ್ಲ. ಮ್ಯಾಕ್ಸಿಮಮ್ ಏನಾಗ್ತಿತ್ತು, ಅವ್ನು ಟ್ರೇಡಿಂಗ್ನ ಬ್ಯಾನ್ ಮಾಡ್ತಿದ್ರು ಅವರು, ಅವ್ನು ಬೇರೆ ಬ್ರೋಕರ್ ಹತ್ರ ಟ್ರೇಡ್ ಮಾಡ್ಕೊಳ್ತಾ ಇದ್ದ. ನನ್ನ ಒಪಿನಿಯನ್. ಅವ್ನಿಗೆ ಅದೃಷ್ಟ ಇತ್ತು, ಅವ್ನ ಟೈಮಿಂಗ್ ಚೆನ್ನಾಗಿತ್ತು, ಅಲ್ಲಿ ಅಕೌಂಟಲ್ಲಿ ಲಾಭ ಬಂತು. ಓಕೆ, ಅವ್ನು ಆ್ಯಕ್ಚುಲಿ ಬೈಯಿಂಗ್ ಮಾಡಿದ್ದು. ಯಾಕೆ? ಅವನೊಬ್ಬ ರಿಟೇಲ್ ಟ್ರೇಡರು, ಅವ್ನು ಸೆಲ್ಲಿಂಗ್ ಮಾಡಿಲ್ಲ. ಆಪ್ಷನ್ ಬೈಯಿಂಗಲ್ಲಿ ಲಿಮಿಟೆಡ್ ರಿಸ್ಕ್, ಅನ್ಲಿಮಿಟೆಡ್ ರಿವಾರ್ಡ್. ಸೊ ಅನ್ಲಿಮಿಟೆಡ್ ರಿವಾರ್ಡ್ ಅವ್ನಿಗೆ ವರ್ಕ್ ಆಯ್ತು ಅವತ್ತು. ಅವ್ನ ಫೇವರಲ್ಲಿ ಮಾರ್ಕೆಟ್ ಹೋಯ್ತು, ದುಡ್ಡು ತೊಗೊಂಡ. ನನ್ನ ಪ್ರಕಾರ 100% ಅವನ ಹತ್ರ ಸ್ಟ್ರಾಟಜಿ ಇರಲಿಲ್ಲ. ಅದು ಪ್ರಾಫಿಟ್ ಮಾಡುತ್ತೆ ಅನ್ನೋ ಗ್ಯಾರಂಟಿ ಕೂಡ ಅವ್ನಿಗೆ ಇರಲಿಲ್ಲ. ಆದರೆ ಕೋರ್ಟು ಅವನದೇನು ತಪ್ಪಿಲ್ವಲ್ಲ, ಹಿ ಈಸ್ ಲೀಗಲಿ ಕರೆಕ್ಟ್. ಹಾಗಾಗಿ ಕೊಟ್ಟರು. ಅಕಸ್ಮಾತ್ ಅವ್ನು ಲಾಸ್ ಮಾಡಿದ್ರು ಕೂಡ, ಅಕಸ್ಮಾತ್ ಅವ್ನಿಗೆ 1.25 ಕೋಟಿ ಲಾಸೇ ಮಾಡಿದ್ದ ಅಂತ ಇಟ್ಕೊಳ್ಳೋಣ, ಮಾಡಿದ್ರು ಕೂಡ ಇವ್ರಿಗೆ ಯಾವುದೇ ಕಾರಣಕ್ಕೂ ಅವನ ಹತ್ರ ದುಡ್ಡು ವಸೂಲು ಮಾಡೋಕೆ ಆಗ್ತಾ ಇರಲಿಲ್ಲ. ಯಾಕಂದ್ರೆ ಕಾನೂನಲ್ಲಿ ಅವಕಾಶ ಇಲ್ಲ, ನೀವು ಕೊಟ್ಟಿದ್ದು ನಿಮ್ಮ ತಪ್ಪು ಅಷ್ಟೇ. ಒಂದು ಗ್ಲಿಚ್ ಯಾವ ರೀತಿ ಆಯಿತು ಅಂತ ಅಲ್ವಾ? ಹೌದು. ಸೊ ಭಾಳ ಇಂಟ್ರೆಸ್ಟಿಂಗ್ ಟಾಪಿಕ್ ಇದಾಗಿತ್ತು. ಈ ರೀತಿ ಒಂದು ಪ್ರಸಂಗಗಳಲ್ಲಿ ಅಫ್ಕೋರ್ಸ್ ನೀವು ಹೇಳಿದ್ರಿಂದ ಆಕಸ್ಮಿಕವಾಗಿ ಬಂದಂತಹ ಹಣ, ಆಕಸ್ಮಿಕವಾಗಿ ಗಳಿಸಿದಂಥ ಲಾಭ ಮತ್ತು ಕೋರ್ಟ್ ಆ ರಿಟೇಲ್ ಟ್ರೇಡರ್ ಪರವಾಗಿ ಕೊಟ್ಟಿರುವಂಥ ತೀರ್ಪು ಬಹಳ ಚೆನ್ನಾಗಿತ್ತು. ಸೊ ಈ ರೀತಿಯ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಎಲ್ಲಕ್ಕಿಂತ ಹೆಚ್ಚಾಗಿ ಅವನಿಗೆ 3 ಥರ ಅದೃಷ್ಟ ಒಲಿತು. ಒಂದು ಮಾರ್ಜಿನ್ ಬಂದಿದ್ದು, ಮಾರ್ಜಿನ್ ಬಂದಿದ್ದು ಅದೃಷ್ಟ ನಂಬರ್ 1. ಎರಡನೇ ಅದೃಷ್ಟ ಪ್ರಾಫಿಟ್ ಆಗಿದ್ದು. ಹೌದೌದು. ಮೂರನೇ ಅದೃಷ್ಟ ಕೇಸ್ ಗೆದ್ದಿದ್ದು. ಹ್ಯಾಟ್ರಿಕ್ ಅದೃಷ್ಟ. ಸೊ ದೇವರು ಅವನಿಗೆ ಬರ್ದಿದ್ದ ಹಣೆಯಲ್ಲಿ ಇವನು ಈ ದುಡ್ಡು ಮಾಡಬೇಕು ಅಂತ. ಹಾಗಾಗಿ ಅವ್ನು ದುಡ್ಡು ಮಾಡಿ. ಯಾಕಂದರೆ ಈ 3 ಇಟ್ಸ್ ಬ್ರೂಟಲಿ ವೆರಿ 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 ಲೋ ಪ್ರಾಬಬಿಲಿಟಿ ಸಿನಾರಿಯೋ. 40 ಕೋಟಿ ಮಾರ್ಜಿನ್ ಬಂದಿದ್ದು, ಟ್ರೇಡಿಂಗಲ್ಲಿ ಪ್ರಾಫಿಟ್ ಮಾಡಿದ್ದು, ಮತ್ತು ಕೋರ್ಟಲ್ಲಿ ಕೇಸ್ ಗೆದ್ದಿದ್ದು. ಅದ್ಭುತ ಅಂತಲೇ ಹೇಳ್ಬೇಕು. ನಿಜವಾಗಿ ಮಿರಾಕಲ್ ಅಂತ ಹೇಳಿದ್ರೆ ಈ ಇನ್ಸಿಡೆಂಟ್ ಅಂತ ಹೇಳ್ಬೋದು ಅಂತ ಅನ್ಸುತ್ತೆ. ಕರೆಕ್ಟ್. ಸೊ ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.